ಮುಂದೆ 48 ದಿವಸ ಮಧ್ವಾಚಾರ್ಯರು ಬದರಿಯಲ್ಲಿ ಇರ್ತಾರೆ. ಇದೊಂದು ಅದ್ಭುತ ಘಟ್ಟ ಅದ ಜೀವನದು. ಇನ್ನು ಬ್ರಹ್ಮಸೂತ್ರ ಬರೆದಿಲ್ಲ, ಬರೀಬೇಕು ಅಂತ ಆಸೆ ಇದೆ, ಬಾದರಾಯಣರನ್ನು ಭೇಟಿ ಆಗಬೇಕು ಅಂತಿದ್ದಾರೆ. 48 ದಿವಸ ಅವ್ರು ವ್ರತ ಹೇಗೆ ಮಾಡಿದರು ಅಂತ ಬರೀತಾರೆ. ತುಂಬ ದೀರ್ಘ ಅಧ್ಯಾಯ ಅದು ಬರೆಯೋದು. ಅಲ್ಲಿ ಚಳಿ ಅಂದರೆ ಗೊತ್ತಿರುತ್ತೆ, ವಿಪರೀತ ಚಳಿ ಕೊರೀತದೆ. ಆಲಕನಂದ ನರಿಯಲ್ಲಿ ಕೈ ಹಾಕಿಬಿಟ್ರೆ ಕೈ ಇದ್ದದ್ದೇ ಮರೆತು ಹೋಗ್ಬಿಡುತ್ತೆ, ಮರಗಟ್ಟು ಬಿಡುತ್ತೆ ಬೆಳಗೆಲ್ಲ, ಅಷ್ಟು ಚಳಿ. ಆದರೆ ಅವರು ಪದ್ಧತಿ ಹೇಗಿತ್ತು ಅಂದರೆ, ಋಷಿಗಳಾದವರು ನೀರಲ್ಲಿ ಮುಳುಗಿ ಹಾಕಿ ಅಘಮರ್ಷಣ ಸೂಕ್ತವನ್ನು ಹೇಳಬೇಕು. ದಿನಕ್ಕೆ 3 ಸಲ ಆಲಕನಂದ ನದಿಯಲ್ಲಿ ಪೂರ್ತಿ ಮುಳುಗಿಬಿಟ್ಟು ಅಘಮರ್ಷಣ ಸೂಕ್ತವನ್ನು ಹೇಳಬೇಕು. ಹೇಳಿ ಅದರ ಜೊತೆಗೆ ಆನ್ಯಕ ದೇವತಾರ್ಚನೆ ಇದರೊಂದಿಗೆ ಪಾಠ, ಹುಡುಗರಿಗೆ ಪಾಠ ಆಗಬೇಕು, ಪ್ರವಚನ ಆಗಬೇಕು, ನಡ್ಕೊಂಡು ಹೋಗ್ಬೇಕಿದು, ಯಾವುದೂ ಬಿಡಲ್ಲ. ಅವ್ರೇನು ಮಾಡಿದ್ರು ಅಂದರೆ 48 ದಿವಸ ನಿರಾಹಾರವಾಗಿರ್ತೀನಿ, ಊಟ ಮಾಡಲ್ಲ. ಅಂದರೆ ಎರಡೂ ಗೊತ್ತಿದೆ, ಬೇಕು ಅಂದರೆ ಐ ಕ್ಯಾನ್ ಈಟ್ ಎನಿ ಅಮೌಂಟ್, ಆರ್ ಇಫ್ ಐ ಡೋಂಟ್ ವಾಂಟ್ ಐ ಕಾಂಟ್ ಈಟ್ ಎನಿಥಿಂಗ್. ಹಾಗೆ ಮಾಡ್ಕೊಂಡು ಪೂರ್ತಿ 48 ದಿವಸ ನಿರಾಹಾರ ಅಂತೆ, ಮತ್ತು ಕಾಷ್ಠ ಮೌನ ಅಂತ, ಮಾತಾಡೋಂಗಿಲ್ಲ. ಪ್ರವಚನದ ಅವಧಿ ಒಂದನ್ನು ಬಿಟ್ಟರೆ ಉಳಿದು ಯಾವ ಕಾಲಕ್ಕೂ ಒಂದು ಮಾತು ಆಡಲಾರ್ದಂಗೆ ಇರೋದು. 48 ದಿವಸ ತಪಸ್ಸು ಮಾಡಿದಾಗ ಮಾಡಿರಬೇಕು. ಮೈಯೆಲ್ಲ ಏನಾಗಿರಬೇಕು ಅಂತ ಕಲ್ಪನೆ ಮಾಡ್ಕೊಳ್ಳಿ. ಊಟ ಇಲ್ಲ, ನೀರಿಲ್ಲ, ನಿರಾಹಾರ ಅಂದರೆ ನೀರು ಆಹಾರ ಯಾವುದೂ ಇಲ್ಲ, ಬರೀ ಮಾತು ಹೇಳ್ಕೊಂಡಿರೋದು. ಮುಂದೆ ಮಾತು ಬಿಟ್ಬಿಟ್ರು. ಒಂದು ದಿವಸ 48ನೇ ದಿವಸ ರಾತ್ರಿ ಶಿಷ್ಯರೆಲ್ಲ ಇದ್ದಾರೆ, ಗುರುಗಳು ಅಲ್ಲೇ ಮಲ್ಕೊಂಡಿದ್ದಾರೆ. ಒಂದೇ ಸಲ ಕೋಣೆಯಲ್ಲಿ ತುಂಬ ಬೆಳಕು ತುಂಬಿದಂಗೆ ಆಯ್ತಂತೆ, ಬ್ರೈಟ್ ಬೆಳಕು ಬಂದಂಗೆ ಆಯಿತು. ಶಿಷ್ಯರೆಲ್ಲ ಎದ್ದು ಕೂತ್ಕೊಂಡ್ರು, ಗುರುಗಳು ಎದ್ದು ಕೂತ್ಕೊಂಡಿದ್ದಾರೆ. ಅವ್ರು ಏನೋ ಮಾತಿದ್ದಾರೆ, ಗುರುಗಳ ಮಾತು ಇವ್ರಿಗೆ ಕೇಳಿಸಲ್ಲ, ಆದರೆ ಏನೋ ಆಗ್ತಾ ಇದೆ ಅಂತ ಅಷ್ಟು ಗೊತ್ತಾಗಿದೆ. ಆಗಾದದ್ದೇನು ಅಂದರೆ, ವೇದವ್ಯಾಸರು ಬಂದರಂತೆ, ದರ್ಶನ ಕೊಟ್ಟರಂತೆ. ಕೊಟ್ಟು ಪೂರ್ಣಪ್ರಜ್ಞರೊಡೆ ನೇರವಾಗಿ ಮಾತಾಡಿ, ಒಂದು ಕೆಲಸ ಮಾಡಿ, ಉತ್ತರ ಬದ್ರಿಗೆ ಬಂದುಬಿಡಿ, ನಿಮ್ಮ ಹತ್ರ ಸಂವಾದ ಮಾಡಬೇಕು ನಾನು, ಉತ್ತರ ಬದ್ರಿಗೆ ಬನ್ನಿ ಅಂತ ಹೇಳಿ ಮಾಯ ಆಗಿದ್ರು. ಅವ್ರು ಇರುವಷ್ಟು ಹೊತ್ತು ಆ ಕೋಣೆಯೊಳಗೆ ಬೆಳಕು ತುಂಬಿತ್ತು. ಏನಾಯಿತು ಅಂತ ಗೊತ್ತಾಗಿಲ್ಲ, ಆದರೆ ವ್ಯಾಸಾಗಮನ ಆಗಿತ್ತು ಅಂತ ಗೊತ್ತಾಯ್ತು ಹುಡುಗರಿಗೆಲ್ಲ, ಶಿಷ್ಯರಿಗೆಲ್ಲರಿಗೂ. ಆ ನಂತರ ಹೇಳಿದ್ರಂತೆ, ನಾನು ನಾಳೆನೇ ಹೊರಡಬೇಕು ಉತ್ತರ ಬದ್ರಿಗೆ, ನೀವು ಯಾರೂ ಬರೋ ಹಂಗಿಲ್ಲ ನನ್ನ ಜೊತೆಗೆ. ಭಾಳ ದುರ್ಗಮ ಅದು, ಹೋಗೋದೇ ಕಷ್ಟ, ರಸ್ತೆ ಅಂತ ಇಲ್ಲೇ ಇಲ್ಲ. ನೀವು ಬೆಟ್ಟ ಪರ್ವತ ಹಾರ್ಕೊಂಡು ಹೋಗ್ಬೇಕು, ಅಷ್ಟು ದೂರ ಹೋಗಬೇಕು, ಹೆಂಗೆ ಹೋಗೋ ಸಾಧ್ಯ, ನೀವು ಯಾರೂ ಬರಬೇಡಿ ಅಂದರು. ಹೋಗ್ಬೇಕಾದ್ರೆ ಒಂದು ಮಾತು ಹೇಳ್ತಾರೆ, ನನಗೆ ವೇದವ್ಯಾಸರ ಅಪ್ಪಣೆ ಆಗಿದೆ, ಉತ್ತರ ಬದ್ರಿಗೆ ಬರಬೇಕು ಅಂತ ಹೊರಡ್ತಾ ಇದ್ದೀನಿ, ವಾಪಸ್ ಬರೋದು ಯಾವಾಗ ಅಂತ ಗೊತ್ತಿಲ್ಲ ನನಗೆ. ಗುರುಗಳ ಅಪ್ಪಣೆ ಕೊಟ್ಟ ಮೇಲೆ ಬರಬೇಕು, ಬರ್ತೀನೋ ಇಲ್ಲೋ ಗೊತ್ತಿಲ್ಲ, ಯಾವಾಗ ಬರ್ತೀನೋ ಗೊತ್ತಿಲ್ಲ, ಆದ್ದರಿಂದ ನಿಮ್ಗೆ ಒಳ್ಳೇದಾಗಲಿ ಅಂತ ಹೊರಟುಬಿಟ್ರು. ಶಿಷ್ಯರಿಗೆ ಸಂಕಟ ಆಗಿಬಿಡ್ತು, ಗುರುಗಳು ಹೋಗ್ಬಿಟ್ರೆ ಹೆಂಗತಿ, ಗುರುಗಳ ಸಹಾಯಕ್ಕೆ ಯಾರು ಇರಬೇಡವಾ, ಅಷ್ಟು ದೂರ ಪ್ರವಾಸಕ್ಕೆ ಜೊತೆಗೆ ಯಾರಾದ್ರಿಂದ ಅನುಕೂಲ ಇರ್ತದಲ್ಲ, ನೀವು ಯಾರೂ ಬರಬೇಡಿ, ಆಗೋಲ್ಲ ನೀವು ಬರೋದಕ್ಕೆ ಅಂತ ಹೇಳಿದರು. ಆದರೆ ಅಲ್ಲಿ ಒಬ್ಬ ಶಿಷ್ಯ, ಅವರಿಗೆ ಬಹಳ ಆಸೆ, ತುಂಬ ಸೀನಿಯರ್ ಅವರು, ಸತ್ಯತೀರ್ಥರು ಅಂತ. ಅವರು ಅಚ್ಯುತ ಪ್ರಜ್ಞರ ಕಡೆಯಿಂದನೇ ಸನ್ಯಾಸ ತಗೊಂಡವರು, ಅಂದರೆ ಇವ್ರಿಗಿಂತ ಮೊದಲು ಸನ್ಯಾಸ ತಗೊಂಡವರು, ಆದರೆ ಕಲ್ತದ್ದು ಪೂರ್ತಿ ಇವ್ರ ಕಡೆಯಿಂದಾನೆ, ಪೂರ್ಣಪ್ರಜ್ಞರ ಕಡೆಯಿಂದ. ಅಂದರೆ ಸೀನಿಯರ್ ಮಾಂಕ್ ಬಟ್ ಆಲ್ಸೋ ಎ ಡಿಸೈಪಲ್ ಥರ. ಅವರೇನಂದರು, ಪೂರ್ಣಪ್ರಜ್ಞನ ಹಾಗೆ ಕಳಿಸೋ ಸಾಧ್ಯ ಇಲ್ಲ, ಸಹಕಾರಿಯಾಗಿ ನಿಂದಿರಬೇಕು. ಇದೊಂದು ಸಲ ಬರುತ್ತೆ ಭ್ರಮೆ ನಮಗೆ, ರಕ್ಷಣೆ ಮಾಡಬೇಕು ಅವ್ರದ್ದು ಅಂತ, ಮಾಡಬೇಕು ಅಂತ. ವಿವೇಕಾನಂದರಿಗೆ ಆದದ್ದದು. ಕಾಶ್ಮೀರಕ್ಕೆ ಹೋಗಿದ್ದರು, ಕಾಶ್ಮೀರಕ್ಕೆ ಹೋದಾಗ ದೇವಸ್ಥಾನಕ್ಕೆ ಹೋದರು, ಆ ದೇವಸ್ಥಾನ ಬಿದ್ದು ಹೋಗಿದೆ. ಭಾಳ ಕೆಟ್ಟ ಅನಿಸ್ಬಿಡ್ತು, ಅಮ್ಮ ನಿನ್ನ ದೇವಸ್ಥಾನ ಹಾಳಾಗಿ ಹೋಗಿದೆ, ನಾನು ನಿಂತು ಕಟ್ಟಿಬಿಡ್ತೀನಿ ದೇವಸ್ಥಾನ ಇದನ್ನು ಅಂತ. ತಕ್ಷಣ ಹೇಳ್ದಂಗೆ ಆಯ್ತಂತೆ ಆ ತಾಯಿ, ನಾನು ರಕ್ಷಣೆ ಮಾಡೋಕೆ ನೀನೇ ಬೇಕಾಗಿತ್ತೇನಪ್ಪ, ನನಗೆ ಮಾಡ್ಕೊಳ್ಳೋಕ್ಕಾಗಲ್ವಾ, ನಾನು ಹೆಂಗಿರಬೇಕೋ ನಾನು ಇರ್ತೀನಿ, ಕಾಳಜಿ ಮಾಡಬೇಡ, ನಿನ್ನ ಕೆಲಸ ನೀನು ಮಾಡು, ದೇವಸ್ಥಾನ ಕಟ್ಟೋ ಕೆಲಸ ನಾನು ಮಾಡ್ಕೋತೀನಿ ಅಂತ. ರಕ್ಷಣೆ ಕೊಡೋದು ಯಾರಿಗೆ ಕೊಡ್ತೀವಿ ಅಂತ, ನನಗಿಂತ ಅಶಕ್ತರಾದರೆ ರಕ್ಷಣೆ ಕೊಡಬೇಕು. ಇವರು ಪ್ರೀತಿಯಿಂದ, ಅದು ಕೆಟ್ಟ ಮನಸ್ಸಲ್ಲ, ಪ್ರೀತಿಯಿಂದ ಜೊತೆಗಿರೋಣ ಅಂತ ಸತ್ಯತೀರ್ಥರು ಏನು ಮಾಡಿದರು, ಮಧ್ವಾಚಾರ್ಯ ಮುಂದೆ ಹೋಗ್ತಿರ್ಬೇಕಾದ್ರೆ ಅವ್ರ ಹಿಂದಿಂದ ಇವರು ಹೋದರು, ಅವಶ್ಯಕತೆ ಏನಾದ್ರು ಬಿದ್ದರೆ ಸಹಾಯ ಮಾಡೋಣ ಅಂತ. ಅವ್ರು ಹೋಗೋ ವೇಗ ಅದು ವಾಯುವೇಗ. ಅವ್ರು ಹೇಳ್ತಿದ್ರಂತೆ, ಸತ್ಯತೀರ್ಥರು ಹೇಳ್ತಾರೆ, ಬಂದಮೇಲೆ ಅವ್ರು ನಡೀಲೇ ಇಲ್ಲ, ಈ ಬೆಟ್ಟದಿಂದ ಆ ಬೆಟ್ಟಕ್ಕೆ ಹಾರ್ಕೊಂಡದ್ದು, ಆ ಬೆಟ್ಟದಿಂದ ಆ ಬೆಟ್ಟಕ್ಕೆ ಹಾರ್ಕೊಂಡು ಹೋಗೋದು ಈಗ ನೋಡಿದಾಗ ನನಗೆ ಗಾಬರಿ ಆಗಿಬಿಡ್ತು. ಎಷ್ಟೋ ದೂರ ಹೋದೆ, ನಾನು ಬಿಡಲಿಲ್ಲ. ದೂರ ಹೋದ್ಮೇಲೆ ನೀನು ಮುಂದೆ ಹೋಗೋಕ್ಕಾಗಲ್ಲ, ತಲೆ ತಿರುಗಿದಂಗೆ ಆಯಿತು, ಬೆಟ್ಟ ತುದಿಗೆ ಹೋಗ್ಬಿಟ್ಟಿದ್ದೀನಿ, ವಾಪಸ್ ಹೋಗೋಕ್ಕೂ ಧೈರ್ಯ ಇರಲ್ಲ. ನೀವು ನೋಡಿ, ಬೆಟ್ಟ ಹತ್ತೋದು ಭಾಳ ಸುಲಭ, ಇಳಿಯೋದು ಭಾಳ ಕಷ್ಟ. ಅದೇ ಬೆಟ್ಟ ಬಿಡಿ, ಉದ್ದ ಏಣಿ ಹತ್ತಿ ನೋಡಿ ನೀವು,
ಇಳಿಬೇಕಾದ್ರೆ ಹಿಂಗೆ ನೋಡ್ಕೊಂಡು ಎಲ್ಲಿ ಜೋಲಿ ಹೋಗ್ಬಿಡ್ತದೋ ಬಿದ್ದು ಹೋಗ್ತೀವೋ ಅಂತ ಅನಿಸ್ತದೆ. ಬೆಟ್ಟ ತುದಿಗೆ ಹೋಗಿ ನಿಂತಿದ್ದಾರೆ ಸತ್ಯ ತೀರ್ಥರು. ವಾಪಸ್ ಹೋಗೋದು ಹೇಗೆ ಅಂತ ಗೊತ್ತಿಲ್ಲ, ಬಂದುಬಿಟ್ಟಿದ್ದೀನಿ. ಅವ್ರು ನೋಡ್ಕೊಂಡು ಅವ್ರು ಹಿಂದೆ ಬಂದದ್ದು. ವಾಪಸ್ ಹೋಗುವಾಗ ಅವ್ರಿಗೆ ಹೇಗೆ ಹೋಗೋದು? ಗಾಬರಿಯಾಗಿ ಮತ್ತೆ ಅವ್ರನ್ನೇ ಪ್ರಾರ್ಥನೆ ಮಾಡಿದೆ, ಗುರುಗಳೇ ನಾ ಬಂದುಬಿಟ್ಟಿದ್ದೀನಿ ಅರ್ಧ ಹಾದಿಗೆ, ನಾನು ನಿಮ್ಮ ಜೊತೆಗಾದರೂ ಕರ್ಕೊಳ್ರಿದ್ರು ವಾಪಸ್ ಆದರೂ ಕಳಿಸಿ, ಏನು ಮಾಡ್ತೀರಿ ನೋಡಿ ಅಂತ. ಗುರುಗಳಲ್ಲಿ ನಿಂತಿದ್ರು. ಶಿಷ್ಯನ ಕಷ್ಟ ಗೊತ್ತಾಯಿತು. ತಿರುಗಿ ನೋಡಿದ್ರಂತೆ. ತಿರುಗಿ ನೋಡಿ ವಾಪಸ್ ಹೋಗು ಅಂತ ಹಿಂಗೆ ಕೈ ಮಾಡಿದರು. ಹೋಗು ಅಂತ ಕೈ ಮಾಡಿದರು. ಸತ್ಯ ತೀರ್ಥರು ಹೇಳ್ತಾರೆ, ವಾಪಸ್ ಹೋಗು ಅಂತ ಕೈ ಮಾಡಿದ ಮೇಲೆ 3 ಕ್ಷಣದಲ್ಲಿ ನಾನು ವಾಪಸ್ ಅಲ್ಲೇ ಇದ್ದೆ. ಬಾಕಿ ಶಿಷ್ಯರಿದ್ದಿರಲ್ಲ, ಅಲ್ಲೇ ಬಂದಿದ್ದೆ. ಹೋಗ್ಬೇಕಾದ್ರೆ ಇಷ್ಟು ಒದ್ದಾಡ್ಕೊಂಡು ಹೋಗಿದ್ದೀನಿ ಮೇಲೆ. ಎಷ್ಟು ಟೈಮ್ ತೊಗೊಳ್ತೋ ಗೊತ್ತಿಲ್ಲ, ಅಷ್ಟು ಟೈಮ್ ಹೋಗಿದ್ದೀನಿ. ಆದರೆ ಗುರುಗಳು ಹೋಗು ಅಂದಮೇಲೆ ನನಗೇನೂ ನೋವೇ ಗೊತ್ತಾಗಲಿಲ್ಲ. ಒಂದು ಕ್ಷಣದಲ್ಲಿ ಬಂದು ಎಲ್ಲ ಸನ್ಯಾಸಿ ಮಿತ್ರರ ಜೊತೆಗಿದ್ದೆ ನಾನು ಅಂತ ಕೇಳ್ತಾರೆ. ಭಗವಂತನ ಕೃಪೆ ಹೇಗಿರುತ್ತೋ ಹಾಗೆ ಗುರುವಿನ ಕೃಪೆಗಳು ಹಾಗೇ ಇರ್ತವೆ. ಗುರು ಕೂಡ ಭಗವಂತ ನಮ್ಮನ್ನು ಹೇಗೆ ಕಾಯ್ತಾನೋ ಆ ಗುರು ಕೂಡ ಕಾಯ್ತಾನೆ ಅಂತ ಹೇಳಿ ಬಂದಿರಂತೆ. ಮುಂದೆ ಬದ್ರಿಗೆ ಹೋದರು. ಬದ್ರಿಯನ್ನು ಭೇಟಿಯಾಗಿ ವೇದವ್ಯಾಸರ ಮುಂದೆ ಕೂತ್ಕೊಂಡ್ರು. ಅವರು ಬದ್ರಿಯಲ್ಲಿ ಇರೋದ್ರಿಂದ ಬಾದರಾಯಣ ಅಂತ ಹೆಸರು. ಪೂರ್ಣಪ್ರಜ್ಞರಿಗೆ ಹೇಳಿದ್ರಂತೆ ಬಾದರಾಯಣರು, ನೀವು ಬ್ರಹ್ಮಸೂತ್ರದ ಬಗ್ಗೆ ವ್ಯಾಖ್ಯೆ ಬರೀಬೇಕು. ಇವ್ರು ಕೇಳಿ ನಾನು ಬರೀಬೇಕು ಅಂತ ಆಸೆ ಇದೆ, ಈಗಾಗಲೇ ಬರೆದಿದ್ದಾರಲ್ಲ ಅಂತ. ಹೌದು, ಈಗಾಗಲೇ 21 ಬ್ರಹ್ಮಸೂತ್ರ ವ್ಯಾಖ್ಯೆಗಳಿದ್ದಾವೆ, ಭಾಷ್ಯಗಳಿದ್ದಾವೆ. 21 ಆಗಲೇ ಆಗಿತ್ತು. ನಿಮ್ದು 22ನೇದು ಆಗಬೇಕು, ಬರೀರಿ. ಯಾಕಂದರೆ ಕೆಲವು ಚೆನ್ನಾಗಿದ್ದಾವೆ, ಕೆಲವು ಏನೇನೋ ತಮ್ಮ ಧೋರಣೆಗಳ ಮೂಲಕ ಬರ್ಕೊಂಡು ಹೋಗಿದ್ದಾರೆ, ತಮಗೆ ಸರಿ ಅನಿಸಿದ್ದು ಬರ್ಕೊಂಡು ಹೋಗಿದ್ದಾರೆ. ಅದರೊಳಗೆ ಯಾವುದು ಗಟ್ಟಿ ಅಂತ ಗೊತ್ತಾಗದಂಗೆ ಆಗಿದೆ ಜನಕ್ಕೆ. ಅದಕ್ಕೆ ನೀವು ಸರಿಯಾಗಿ ಬರೀರಿ 22ನೇದ್ದು ಅಂತ ಹೇಳಿದ್ರಂತೆ. ಇಲ್ಲೇ ಬರೀತೀನಿ ಕೂತ್ಕೊಂಡು ಅಂದ್ರಂತೆ, ನಿಮ್ಮ ಮುಂದೆನೇ. ಇಲ್ಲಿ ಕೂಡೋದಲ್ಲ, ನೀವು ವಿಶಾಲ ಬದ್ರಿಗೆ ಹೋಗಿ ಮತ್ತೆ ಆ ಬದ್ರಿಯಲ್ಲಿ ಶಿಷ್ಯರ ಜೊತೆ ಕೂತ್ಕೊಂಡು ಬರೀರಿ. ಯಾಕಂದರೆ ಬ್ರಹ್ಮಸೂತ್ರ ವ್ಯಾಖ್ಯೆ ಬರೆಯೋದು ಅವಸರದಲ್ಲಿ ಆಗಲ್ಲ, ಅದು ಅಲ್ಲಿ ಹೋಗಿ ಅಂತ. ಮತ್ತೆ ವಾಪಸ್ ಬದ್ರಿಗೆ ಬಂದರು. ಬಂದಾಗ ಶಿಷ್ಯರಿಗೆಲ್ಲ ಸಂತೋಷ ಆಯಿತು, ಗುರುಗಳು ಬಂದ್ರಲ್ಲ ವಾಪಸ್ಸು ಅಂತ. ಅವ್ರು ಹೇಳಿದ್ರಂತೆ, ಈಗ ನೋಡಪ್ಪ ಭಾಳ ಕೆಲಸ ಇದೆ, ನಮ್ಗೆ ಜಾಸ್ತಿ ಇದೆ ಕೆಲಸ, ಬರೆಯೋಕ್ಕೆ ಶುರು ಮಾಡಬೇಕು. ಏನು ಮಾಡಿದರು ಅಂದರೆ ಬದ್ರಿಗೆ ಬಂದಾಗ ಸಾಕಷ್ಟು ದಿವಸ ಇದ್ರಲ್ಲ, ತಮ್ಮ ಶಿಷ್ಯ ಸತ್ಯ ತೀರ್ಥರು ಅಂತಿದ್ರ, ಅವ್ರಿಗೆ ಬರ್ಕೊಳ್ರಿ ಅಂತ ಹೇಳಿದರು. ಈಗ ಕಾಷ್ಟ ಮೌನ ಇಲ್ಲ, ಸ್ನಾನ ಅನ್ಯಕ ಎಲ್ಲ ಇದೆ, ಊಟ ಮಾಡ್ತಾರೆ. ಅಲ್ಲಿ ಬದರಿಯಲ್ಲಿದ್ದಂಥ ಬ್ರಾಹ್ಮಣರಿಗೆ ಭಾಳ ಖುಷಿ ಆಗಿಬಿಡುತ್ತೆ ಕೆಲವರಿಗೆ. ಗುರುಗಳು ಹೇಗಿದ್ರು ನಮ್ಮ ಭಿಕ್ಷೆ ತೊಗೋತಾರೆ. ಈಗ ಹೋದ ಸಲ ಬಂದಾಗ ಭಿಕ್ಷೆ ತೊಗೊಳ್ಳಿ, 48 ದಿವಸ ಇದ್ದಾಗ ನಿರಾಹಾರ ಅಲ್ಲ, ಏನು ಮಾಡಲಿಲ್ಲ. ಅದಕ್ಕೆ ಈ ಸಲ ಭಿಕ್ಷೆ ಹಾಕಬೇಕು. ಎಲ್ಲರೂ ಬಂದು ಕಾಡೋಕ್ಕೆ ಶುರು ಮಾಡಿದ್ರಂತೆ, ನಮ್ಮ ಮನೆಗೆ ಭಿಕ್ಷೆಗೆ ಬನ್ನಿ, ನಮ್ಮ ಮನೆಗೆ ಬನ್ನಿ ಅಂತ. ಇವ್ರೆಂತ ಹಂಗೆ ಮಾಡಬೇಡಿ, ಒಂದೇ ದಿವಸ ಫಿಕ್ಸ್ ಮಾಡಿಬಿಡಿ ಎಲ್ಲರದು. ನೀವೆಲ್ಲರೂ ನನಗೆ ಮತ್ತು ನನ್ನ ಶಿಷ್ಯ ವರ್ಗಕ್ಕೆ ಎಷ್ಟು ಬೇಕೋ ಅಷ್ಟು ಅಡುಗೆ ಮಾಡ್ಕೊಂಡು ತಂದುಬಿಡಿ ಅಂತ ಹೇಳಿದ್ರಂತೆ. ನೋಡಿ ಹೆಂಗಿದೆ ಮಜಾ ಇದು. ಎಲ್ರಿಗೂ ಮಾಡ್ಕೊಂಬನ್ನಿ ಅಂದರು, ನನಗೆ ನನ್ನ ಶಿಷ್ಯರಿಗೆ ಆಗುವಷ್ಟು ಅಂತ. ಅವ್ರು ಅತ್ಯಂತ ಪ್ರೀತಿಯಿಂದ, ಈ ಮನೆಗೆ 4 ಜನ ಬರ್ತಾರೆ ಅಂದರೆ ನಾವು ಹೋಟೆಲ್ನಾಗ ಮಾಡ್ದಂಗೆ ಮಲ್ಟಿಪ್ಲೈ ಬೈ 4 ಚಪಾತೀಸು ಪುರೀಸು ಮಾಡ್ಲಿಕ್ಕೆ ಆಗೋದಿಲ್ಲ, ಜಾಸ್ತಿ ಮಾಡಿರ್ತೀವಿ ಬರ್ತಾರೆ ಅಂತ. ಅವ್ರೇನು ಮಾಡಿದ್ರು, ಗುರುಗಳಿದ್ದಾರಲ್ಲ ಅಂಥೇಳಿ ಎಲ್ಲರೂ ಜಾಸ್ತಿ ಮಾಡ್ಕೊಂಬಂದರು. ಪ್ರತಿಯೊಬ್ಬರಿಗೂ ಕಲ್ಪನೆ ಮಾಡ್ಕೊಳ್ಳಿ, 10 ಜನ ಶಿಷ್ಯರು ಗುರುಗಳಂತ ತಿಳ್ಕೊಳ್ಳಿ, 11 ಜನಕ್ಕೆ ಆಗುವಷ್ಟು ಪ್ರತಿಯೊಬ್ಬರು ಮಾಡ್ಕೊಂಬಂದಿದ್ದಾರೆ. ಪ್ರತಿಯೊಬ್ಬರು ಎಲ್ರಿಗೂ ಮಾಡ್ಕೊಂಬಂದಿರುವಾಗ ಆಹಾರ ಪದಾರ್ಥ ಎಷ್ಟು ರಾಶಿ ಆಗಿಬಿಡ್ತು. ಜನ ಅಂದ್ರಂತೆ ಎಷ್ಟು ವೇಸ್ಟಾಗಿ ಹೋಗ್ತದೆ, ಹಾಳಾಗಿ ಹೋಗ್ತದೆ ಆಹಾರ ಪದಾರ್ಥ ಅಂತ. ಮಧ್ವಾಚಾರ್ಯ ಹೇಳಿದ್ರು, ಚಿಂತೆ ಮಾಡಬೇಡಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡೋಣ. ಆ ಇಡೀ ಬಂದ ಪದಾರ್ಥವನ್ನೆಲ್ಲ ಶ್ರೀಹರಿಗೆ ಅರ್ಪಿಸ್ಬಿಟ್ಟು ನಾರಾಯಣನಿಗೆ ಅರ್ಪಿಸಿ ನೈವೇದ್ಯ ಮಾಡಿದರು. ಮಾಡಿ ನಿಮ್ಗೆ ಎಷ್ಟು ಬೇಕಷ್ಟು ತೊಗೊಳ್ರಿ ಅಂದರು ಎಲ್ಲರಿಗೂ ಊಟಕ್ಕೆ. ಅಷ್ಟು ತೆಗೆದುಬಿಟ್ಟು ಉಳಿದದ್ದನ್ನು ಅವರೊಬ್ಬರೇ ಊಟ ಮಾಡಿದ್ರಂತೆ. ಅದು ನಮ್ಗೆ ಹೇಳಿದರೆ ನಂಬಬೇಕು ನಂಬಾರ್ದು ಅಂತ ಅನಿಸ್ತತೆ ಕೆಲವೊಂದು ಸಲ. ಆದರೆ ನಂಬಬೇಕು ಅದನ್ನು. ಯಾಕೆ ನಂಬಬೇಕು ಅಂತಂದರೆ ಅಂಥವ್ರು ಇದ್ದರು ಅವಾಗ, ಆ ಶಕ್ತಿ ಇತ್ತು. ನಮ್ಮ ಜೊತೆಗೆ ಇದ್ದವ್ರು ಬೇಕಾದಷ್ಟು ಜನ ಶಕ್ತಿ ಇದ್ದವರಿದ್ದರು. ನಾನಿದ್ದದ್ದು ಜಮಖಂಡಿ ಅಂತ ಒಂದು ಊರು, ಈಗ ಅದು ಬಾಗಲಕೋಟೆ ಜಿಲ್ಲೆನೂ ಬಿಜಾಪುರ ಜಿಲ್ಲೆ ಇರಬೇಕದು, ಬಿಜಾಪುರ ಜಿಲ್ಲಾ. ಅಲ್ಲಿ ಸ್ವಾಮಿಗಳು ಬರೋರು, ಪ್ರಸ್ತ ಅಂತಾರೆ, ಊಟಕ್ಕೆ ಹಾಕಬೇಕು. ಊಟ ಮಧ್ಯ ಪೂಜೆ ಆದಮೇಲೆ ಕರಿಬೇಕು, ಎಲ್ಲರೂ ಊಟಕ್ಕೆ ಹಾಕಬೇಕು. ಅಲ್ಲೊಂದು ಪದ್ಧತಿ ಮಾಡೋದು. ಊಟ ಮುಗಿಯೋ ಹೊತ್ತಿಗೆ ಗುರುಗಳು ಬರಬೇಕು, ಶ್ರೀಗಳು ಬರಬೇಕು. ಊಟ ಆಯ್ತಲ್ಲ, ಇನ್ನೇನು ತೀರ್ಥ ತಗೊಳ್ಳೋ ಹೊತ್ತು ಬಂತು. ಈಗ ಲಾಡು ತಂದು ಹಾಕ್ತಾರೆ ನಿಮಗೆ, ಬೂಂದಿ ಲಾಡು. ಒಂದು ಲಾಡುಗೆ ₹1. ಐ ಆಮ್ ಟಾಕಿಂಗ್ ಆಫ್ ರೂಪಾಯಿ ಆಗಿನ ಕಾಲದ್ದು. ಈಗಿನ ರೂಪಾಯಿ ದೊಡ್ಡ ಅಮೌಂಟ್ ಅವಾಗ. ಒಂದು ಲಾಡು ಜೊತೆಗೆ ₹1 ಕೊಡ್ತೀನಿ, ಎಷ್ಟು ತಿಂತಿರ್ತೀನಿ ರೀ ಅಂತ. ನಾನು ನೋಡಿದ್ದು ಸ್ವಾಮಿ, ಇದು ನಾನು ಕಲ್ಪನೆ ಮಾಡಿ ಹೇಳೋದಲ್ಲ.
ಕೃಷ್ಣಾಚಾರ್ಯರು ಅಂತ ಒಬ್ಬರಿದ್ರು. 32 ಲಾಡು ತಿಂದರು. ಮೊದಲು ಪ್ಲ್ಯಾನ್ ಇಲ್ಲ, ಅದು ಸರಿಯಾಗಿ ಊಟ ಮಾಡಿದ್ದಾರೆ. ಮೊದಲು ಊಟ ಆದಮೇಲೆ ತೀರ್ಥ ತಗೊಳ್ಳೋ ಹೊತ್ತಿ ಗುರುಗಳು ಹೇಳಿದಾಗ ₹1 ಒಂದು ಲಾಡು ಅಂದರೆ 32 ಲಾಡು ತಿಂದಿದ್ರು. ನನ್ನ ಕಸಿನ್ ಇದ್ದಾನೇನ, ಗುಲಾಬ್ ಜಾಮೂನ್ ಮಾಡಿ ತಿನ್ನು ಅಂತ ಹೇಳಿದರು. ಅಲ್ಲಿ ಹಾಸ್ಟೆಲ್ನಲ್ಲಿ ಮೆಸ್ ಕ್ಯಾಪ್ಟನ್ ಅಂತ ಮಾಡ್ತಿದ್ರು. ಮೆಸ್ ಕ್ಯಾಪ್ಟನ್ ಅಂದರೆ ಏನು? ಮೊದಲನೇ ಸಂಡೇ ಊಟಕ್ಕೆ ಹಾಕ್ತಾರೆ, ಸ್ವೀಟ್ ಮಾಡ್ತಾರೆ. ಯಾರು ಜಾಸ್ತಿ ತಿಂತಾರೋ ಅವನು ಕ್ಯಾಪ್ಟನ್. ಆ ಮೊದಲನೇ ಜಾಗ ಅವನಿಗೆ. ಅವ್ನು ಯಾವ ಬರೆದಿದ್ರು ಜಾಗ ಯಾರೂ ಕೂತ್ಕೊಳ್ಳಲ್ಲ, ಅಧಿಕಾರ ಅವನು. ಇವನು ಕೂತ್ಕೊಂಡ ಗುಲಾಬ್ ಜಾಮೂನ್ ಮಾಡಿದರು. ದುರ್ದೈವಕ್ಕೆ ಹೆವಿ ಏನಾರು ಮಾಡಿದ್ರೆ ಆಗ್ತಿತ್ತೇನೋ. ಇವನು ಗುಲಾಬ್ ಜಾಮೂನ್ ಮಾಡಿದ್ದಾರೆ. ಪಟ್ಟಾಗಿ ತಿಂದ. ಎಷ್ಟು ತಿನ್ಬೋದು? 10, 15, 20, 108 ಗುಲಾಬ್ ಜಾಮೂನ್ ತಿಂದ. ಈಗ ಅವನ ಮೆಸ್ ಕ್ಯಾಪ್ಟನ್ ಕಾಯಂ ಆಗಿದ್ದ. ಅದು ಆದದ್ದು ಅಂದರೆ ತಿನ್ನೋದು ದೊಡ್ಡದಂತಲ್ಲ, ಕರಗಿಸ್ಕೊಳ್ಳೋದಿದೆಯಲ್ರಿ, ಅದು ಮುಖ್ಯ. ಇಲ್ಲಿ ಅವ್ರು ಹೇಳ್ತಾರೆ ಯಾಕೆ ಮಾಡಿದೆ ಅಂತ ಹೇಳ್ತಾರೆ. ಮಹಾಭಾರತದಲ್ಲಿ ಭೀಮಸೇನ ಮಾಡಿದ್ನಲ್ಲ, ಹಾಗೆ ಇಲ್ಲಿ ಮತ್ತೊಬ್ಬರು ಹೀಗೆ ತಿಂದರೆ ಅದು ರೋಗ, ಆದರೆ ಒಬ್ಬ ಯೋಗಿ ತಿಂದರೆ ಅದು ಯೋಗ. ಅದು ತಿಂದದ್ದು ಪ್ರದರ್ಶನಕ್ಕೋಸ್ಕರ ಅಲ್ಲ, ಅನುಗ್ರಹಕ್ಕೋಸ್ಕರ. ಈ ಜನ ಮಾಡಿ ಪ್ರೀತಿಯನ್ನು ತಂದಿದ್ದಾರೆ, ಅದು ನಿರಾಕರಣೆ ಮಾಡಿ ವ್ಯರ್ಥ ಮಾಡಬಾರದು ಅಂತ ಹೇಳಿ ಮಾಡಿದ್ದು. ಆ ಶಕ್ತಿ ಇತ್ತು. ಮುಂದಿನ ಕಡೆ ಬರ್ತದೆ ಅವರು. ಲಘಿಮಾ ಶಕ್ತಿ ಕೂಡ ಇತ್ತು ಅವರಿಗೆ. ಈ ಗರಿಮಾ ಶಕ್ತಿ ಇದು ಅಂದರೆ ಏನಾದರೂ ತಿಂದು ಅರಗಿಸ್ಕೊಳ್ಳೋಂಥ ಶಕ್ತಿ ಗರಿಮಾ ಶಕ್ತಿ. ಲಘಿಮಾ ಶಕ್ತಿ ಇತ್ತು ಅವ್ರದ್ದು. ಅಷ್ಟು ದೊಡ್ಡ ಆಕಾರ, ದೊಡ್ಡ ದೇಹ. ಲಘಿಮಾ ಶಕ್ತಿ ಅಂದರೆ ಹುಡುಗನ ಕರೆದು ಬಿಡ್ತಾರೆ. 5 ವರ್ಷ ಹುಡುಗನ ಬರೋ ಇಲ್ಲಿ ಅಂತಾರೆ. ಬಾ ನೀನು ಹೆಗಲ ಮೇಲೆ ಕೂಡ್ತೀನಿ, ಪ್ರದಕ್ಷಿಣೆ ಹಾಕು ದೇವಸ್ಥಾನಕ್ಕೆ ಅಂತ. ಜನ ಅಂತಾರೆ ಹೆಂಗ್ರಿ ಇವ್ರು ಕೂತ್ರೆ ಹುಡುಗನ ಗತಿ ಏನು ಅಂತ. ಆ ಹುಡುಗನ ಹೆಗಲ ಮೇಲೆ ಕೂಡ್ತಾರೆ. ನಡಿ ಪ್ರದಕ್ಷಿಣೆ ಹಾಕು ಅಂತಾರೆ. ಆತ ಹೋಗಿ ಆರಾಮಾಗಿ ಓಡಾಡ್ಕೊಂಡು 5 ಪ್ರದಕ್ಷಿಣೆ ಹಾಕ್ಕೊಂಡ್ಬರ್ತಾನೆ. ಇವ್ರು ಭಾರನೇ ಇಲ್ಲ ಅಂತಾನು. ಅದು ಯೋಗ ಶಕ್ತಿಯಿಂದ ಎರಡೂ ಮಾಡುವಂಥ ಶಕ್ತಿ. ಅದಕ್ಕೆ ಹೇಳ್ತಾರಲ್ಲ ಶಾಪಾದಪಿ ಶರಾದಪಿ ಅಂತ 2 ಶಕ್ತಿನೂ ಇರಬೇಕು. ಇದು ಮಾಡಿದ ಮೇಲೆ ಕೂತ್ಕೊಂಡು ಬರೆಯೋಕ್ಕೆ ಶುರು ಮಾಡಿದ್ರು ಬ್ರಹ್ಮಸೂತ್ರಗಳನ್ನು. ಸತ್ಯತೀರ್ಥರನ್ನು ಕರೆದು ಹೇಳಿದ್ರು, ನೀವು ಬರ್ಕೋಬೇಕು, ನಾನು ಹೇಳ್ತಾ ಹೋಗ್ತೀನಿ ಅಂತ. ಹಾಗೆ ವ್ಯಾಸರಿಗೆ ಗಣಪತಿ ಬರ್ಕೊಳ್ಳೋಕೆ ಕೂತಿದ್ನೋ ಹಾಗೆ ಇವರು ಸತ್ಯತೀರ್ಥ ಬರ್ಕೊಂಡು ಕೂತ್ಕೊಂಡ್ರು. ಈ ಬ್ರಹ್ಮಸೂತ್ರ ಅನ್ನೋದಿದೆಯಲ್ಲ, ಇದು ವೇದಾಂತ ಸಾಹಿತ್ಯದ ಶಿಖರ ಅಂತ ಹೇಳ್ತಾರೆ. ನಮ್ಮೆಲ್ಲದರೊಳಗೂ ಅತ್ಯಂತ ಶಿಖರ ಅದು. ಸಮಸ್ತ ವೇದಾಂತದ ವೇದಾರ್ಥಗಳ ನಿರ್ಣಯ ಅದು. ಸಮಸ್ತ ಶಸ್ತ್ರಗಳ ಸಾರ ಎಲ್ಲರೂ ವರ್ಣನೆ ಮಾಡ್ತಾರೆ. ಅದರ ಸಿದ್ಧಿ ಪ್ರಸಿದ್ಧಿ ಮಾತ್ರ ಅನ್ಯಾದೃಶ್ಯವಾದಂಥದ್ದು. ಇರೋದೆಷ್ಟು ಅಂತ, ಎಷ್ಟು ಸೂತ್ರಗಳಿದ್ದಾವೆ ಅಂತ, 564 ಸೂತ್ರಗಳು. 564 ಸೂತ್ರಗಳು. ಅವು ಇರೋದು 4 ಅಧ್ಯಾಯಗಳಲ್ಲಿದ್ದಾವೆ. ಒಂದೊಂದು ಅಧ್ಯಾಯಕ್ಕೆ 4 ಪಾದ, ಅಂದರೆ 16 ಪಾದ, 4 ಅಧ್ಯಾಯಗಳಲ್ಲಿರುವಂಥದ್ದು 564 ಶ್ಲೋಕಗಳು. ಇಷ್ಟು ಸಣ್ಣದಾದದ್ದು. ನೀವು ಕಲ್ಪನೆ ಮಾಡಿ, ಭಗವದ್ಗೀತೆ 700 ಶ್ಲೋಕ ಇದೆ, ಇದು 564. ಇಷ್ಟು ಕಡಿಮೆ ಶ್ಲೋಕದಲ್ಲಿ ಇಡೀ ವೇದಾಂತದ ಸಾರ ಸರ್ವಸ್ವ ಹಿಡ್ಕೊಂಬರೋದಿದೆಯಲ್ಲ, ಅದು ನಿಜವಾಗ್ಲೂ ವೇದವ್ಯಾಸರ ಕೌಶಲ್ಯ. ಅದು ಬ್ರೆವಿಟಿ ಈಸ್ ಅ ವರ್ಚ್ಯೂ, ಬಟ್ ದಿಸ್ ಕೈಂಡ್ ಆಫ್ ಬ್ರೆವಿಟಿ ವಿ ಹ್ಯಾಡ್ ನೆವರ್ ಸೀನ್. 564 ಶ್ಲೋಕಗಳಲ್ಲಿ ಇಡೀ ವೇದಾಂತದ ಸಾರವನ್ನು ಎತ್ತಿ ಹಿಡಿದಿಟ್ಟಿದ್ದಾರೆ. 700 ಶ್ಲೋಕ ಇರುವಂಥ ಭಗವದ್ಗೀತೆಯೇ ಮಹಾಭಾರತದ ಸಾರ ಅಂತ ಹೇಳ್ತೀವಿ. ಅಂಥದ್ದು ವೇದಾಂತದ ಸಾರ ಇರುವಂಥದ್ದು. ನಾನು ಆಗಲೇ ಹೇಳಿದಾಗೆ 21 ಭಾಷ್ಯಗಳೀಗಾಗಲೇ ಬಂದಿದ್ದು. ಮತ್ತೊಬ್ಬರಿಗೆ ಕನಸಿನಲ್ಲಿ ಕೂಡ ಅಸಾಧ್ಯವಾದದ್ದನ್ನು ಇವರು ನೇರವಾಗಿ ವ್ಯಾಕರಣ ಹೇಳ್ತಾ ಭಾಷ್ಯವನ್ನು ಬರೆದು ಮುಗಿಸಿದರು. ಭಾಷ್ಯ ಮುಗಿದ ತಕ್ಷಣ ನಾರಾಯಣನಿಗೆ ಅರ್ಪಿಸಿ ಅಲ್ಲಿಂದ ವಾಪಸ್ ಬರಬೇಕಿನ್ನು ಗೋದಾವರಿ ತೀರಕ್ಕೆ ಬಂದರು. ಈ ಗೋದಾವರಿ ತೀರ ಅನ್ನುವಂಥದ್ದು ಆಗಿನ ಕಾಲಕ್ಕೆ ಎಲ್ಲ ಜ್ಞಾನಿಗಳಿಗೆ ಆಗರಾಗಿತ್ತು. ಎಲ್ಲರೂ ಜ್ಞಾನಿಗಳು. ತಾವು ಗಮನಿಸಿದರೆ ಶಂಕರರು ಕೂಡ ಗೋದಾವರಿ ತೀರಕ್ಕೆ ಹೋಗ್ತಾರೆ. ಅಲ್ಲಿ ಹೋದಾಗ ಸಹಸ್ರಾರು ಜನ ಪಂಡಿತರು ಕೂತಿದ್ದಾರೆ. ಇವ್ರದ್ದು ಬಹಳ ಕೇಳಿದ್ದೀವಿ ನಾವು. ಸಣ್ಣ ವಯಸ್ಸಿಗೆ ಇವರು ಭಾಷ್ಯ ಬರೆದಿದ್ದಾರಂತೆ, ಬ್ರಹ್ಮಸೂತ್ರ ಭಾಷ್ಯಗಳನ್ನು. ಅವ್ರು ನೋಡಬೇಕು, ಅವ್ರ ಐತ್ರೇಯ ಶ್ರುತಿಯನ್ನು ಕೇಳಬೇಕು. ಭಾಳ ಪ್ರಸಿದ್ಧ ಆಗಿಬಿಟ್ಟಿತ್ತು. ಅವ್ರದ್ದು ವಿಷ್ಣು ಸಹಸ್ರನಾಮದ ಬಗ್ಗೆ ಕೇಳಬೇಕು ಅಂತ ಕೂತಿದ್ದಾರೆ. ಇವರು ಹೋದಾಗ ಎಲ್ಲರೂ ಪ್ರಶ್ನೆ ಕೇಳೋರಂತೆ. ಉತ್ತರ ಕೊಡೋರು ಇವರೊಬ್ಬರೇ. ಅವ್ರು ಎಲ್ಲರೂ ಪ್ರಶ್ನೆ ಕೇಳೋದು, ಇವರೊಬ್ಬರೇ ಉತ್ತರ ಕೊಡೋದು. ಅಲ್ಲಿ ಒಬ್ಬರು ದೊಡ್ಡ ಸಾಧಕರಿದ್ದರು, ದೊಡ್ಡ ಪಂಡಿತರು. ಶೋಭನ ಭಟ್ರು ಅಂತ. ದೊಡ್ಡದು. ಹೇಗೆ ಕುಮಾರಿಲ ಭಟ್ರು ಬರ್ತಾರೆ, ಹಾಗೆ ಇಲ್ಲಿ ಶೋಭನ ಭಟ್ರು ಅಂತ. ವೇದಾಂತದಲ್ಲಿ ವಾದದಲ್ಲಿ ಅವ್ರನ್ನ ಮೀರಿಸೋರಿಲ್ಲ ಅನ್ನೋ ಮಟ್ಟದಲ್ಲಿದ್ದರು. ಮತ್ತು ಅವ್ರು ವಾದ ಮಾಡುವಂಥ ರೀತಿ ಅದ್ಭುತವಾದದ್ದು. ಅದನ್ನು ಮೀರಿಸೋರು ಯಾರಿಲ್ಲ ಅಂತ. ಅವರು ಸಹಸ್ರಾಜನ ಶಿಷ್ಯರು.
ಆ ಶೋಭನ ಭಟ್ಟರು ಸಿಗ್ತಾರೆ, ಅವ್ರು ಕಾಯ್ತಿರ್ತಾರೆ. ಇವ್ರ ಜೊತೆಗೆ ಚರ್ಚೆ ಶುರು ಆಗುತ್ತೆ. ಮಧ್ವಾಚಾರ್ಯ ಶಿಷ್ಯ ಚರ್ಚೆ ಶುರು ಆದಾಗ ಮೊದಲು ಚೆನ್ನಾಗಿ ಆರ್ಗ್ಯೂ ಮಾಡ್ತಾರೆ, ವಾದ ಮಾಡ್ತಾರೆ ಶೋಭನ ಭಟ್ಟರು. ಸ್ವಲ್ಪ ಹೊತ್ತು ಆದ್ಮೇಲೆ ಗೊತ್ತಾಗುತ್ತೆ ನನ್ನ ಮಾತಿನಲ್ಲಿ ಹುರುಳಿಲ್ಲ, ಇವರೇನು ಹೇಳ್ತಾರೆ ಆಚಾರ್ಯರು ಇದು ನಿಜವಾಗಲೂ ಗಟ್ಟಿಯಾಗಿದೆ ಅಂದ್ಕೊಂಡು ತಮ್ಮ ಮನಸ್ಸನ್ನು ಬದಲಾಯಿಸ್ಕೊಂಡು ಹೇಳ್ತಾರೆ, ಇವರು ಸ್ವರೂಪೋದ್ಧಾಕರು, ನನ್ನ ಸ್ವರೂಪವನ್ನು ಉದ್ಧಾರ ಮಾಡುವಂಥ ಮನುಷ್ಯ, ಇವ್ರು ನಂಬ್ಕೋಬೇಕು ಅಂತ ಹೇಳಿ. ಅದು ಆ್ಯಕ್ಚುಲಿ ಹೇಳೋದು 15 ದಿವಸ ಡಿಸ್ಕಷನ್ ಆಯಿತು, ವಾದ ವಿವಾದ ಆಯಿತು ಅಂತ. 15 ದಿವಸ ವಾದ ವಿವಾದ ಆದಮೇಲೆ ಶೋಭನ ಭಟ್ರು ಒಪ್ಕೋತಾರೆ, ನಾನು ಪರಾಜಿತನಾದೆ ಅಂತ ಒಪ್ಕೋತಾರೆ. ಇವರು ಶಿಷ್ಯರಾಗಿ ಬರ್ತೀವಿ ಅಂತ ಹೇಳ್ತಾರೆ, ಶಿಷ್ಯತ್ವವನ್ನು ತಗೋತಾರೆ. ಆಗ ಹೇಳ್ತಾರೆ ಅವರು, ಸ್ವಾಮಿ ನಿಮ್ಮ ಶಿಷ್ಯ ಆಗ್ಬಿಡ್ತೀನಿ ನಾನು, ಆಗೋದಕ್ಕೊಂದು ಅರ್ಹತೆ ಬೇಕಲ್ಲ ನನಗೆ. ಶಿಷ್ಯ ಆಗೋದು ಎನ್ರೋಲ್ ಮಾಡೋದು ಭಾಳ ಈಸಿ, ನನಗೆ ಶಕ್ತಿ ಬರಬೇಕಲ್ಲ, ಅದಕ್ಕೆ ನೀವೇ ನನಗೆ ನೀವೇನು ಉಪನಿಷತ್ತು ಇದು ಬ್ರಹ್ಮಸೂತ್ರಗಳನ್ನು ವ್ಯಾಖ್ಯೆ ಬರೆದಿದ್ದೀರಿ ಭಾಷ್ಯ, ಅದು ನನಗೆ ಹೇಳಿ ಅಂತಾರೆ. ಎಷ್ಟು ಚೆನ್ನಾಗಿದೆ ನೋಡಿ. ಮೊದಲನೇ ಶ್ರೋತ್ರಿಯರು ಇವರು, ಮೊದಲು ಲಿಪಿಕಾರರು ಸತ್ಯ ತೀರ್ಥರಾದರೆ ಮೊದಲನೇ ಶ್ರೋತೃ ಆದವರು ಶೋಭನ ಭಟ್ರು. ಶೋಭನ ಭಟ್ರು ಅವ್ರ ಜೊತೆಗೆ ಇದ್ಕೊಂಡು ಬರೀತಾರೆ, ಮುಂದೆ ಪ್ರಚಾರಕ್ಕೆ ಸಿದ್ಧರಾಗ್ತಾರೆ. ಅವರು ಮಧ್ವಮತ ಪ್ರಸಾರಕ್ಕೆ ಮೊದಲನೇ ಪ್ರಚಾರಕರು ಹೌದು, ಮೊದಲೇ ಶ್ರೋತೃ ಹೌದು, ಮೊದಲನೇ ಪ್ರಸಾರಕರು ಹೌದು. ಅವರೊಂದು ಥೇರಿ ತೆಗೆದಿದ್ರು ಭಾಳ ಚೆನ್ನಾಗಿರೋದು, ಅದನ್ನು ಹೇಳಿಬಿಟ್ಟು ಮಾತು ಮುಗಿಸ್ತೇನೆ, ಭಾಳ ಚೆನ್ನಾಗಿದೆ ಅದು. ಶೋಭನ ಭಟ್ರು ಈ ದ್ವೈತ ಪ್ರಸಾರಕ್ಕೆ ಹೊರಟಾಗ ಒಂದು ಉದಾಹರಣೆ ಹಿಡ್ಕೋತಿದ್ರು ಅವರು. ಇಷ್ಟು ಚಂದದ ಉದಾಹರಣೆ ಇದೆ. ಅವ್ರು ಹೇಳ್ತಾರೆ, ಮಧ್ವ ಸಿದ್ಧಾಂತ ಅಂದರೆ ಒಂದು ಸುಂದರವಾದ ಗಟ್ಟಿಯಾದಂಥ ಬಲಮುರಿ ಶಂಖ ಇದ್ದಂಗೆ ಅಂತ. ಇದು ಉದಾಹರಣೆ ಭಾಳ ಇಷ್ಟವಾದದ್ದು ನನಗೆ. ಮಧ್ವ ಸಿದ್ಧಾಂತ ಅಂದರೆ ಸುಂದರವಾದಂಥ ಅತ್ಯಂತ ಗಟ್ಟಿಯಾದಂಥ ಬಲಮುರಿ ಶಂಖ ಇದ್ದಂಗೆ. ಒಬ್ಬ ಸುಣ್ಣ ಮಾಡೋನು ತಗೋತಾನೆ ಅದನ್ನು, ಸಾಮಾನ್ಯ ಶಂಖ ಎಲ್ಲ ಸುಟ್ಟು ಬೂದಿ ಮಾಡಿ ಸುಣ್ಣ ಮಾಡಬೇಕು. ಅದನ್ನು ತಗೋತಾನೆ, ಮುರಿಯೋಕೆ ಹೋಗ್ತಾನೆ, ಮುರಿಯೋಕೆ ಬರಲ್ಲ, ಏನು ಮಾಡೋಕ್ಕಾಗಲ್ಲ, ಅವನಿಗೆ ಬಿಸಾಕ್ಬಿಡ್ತಾನೆ. ಇದೇನು ಪ್ರಯೋಜನ ಇಲ್ಲ, ಸುಣ್ಣ ಮಾಡಲಿಕ್ಕೆ ಆಗೋದಿಲ್ಲ. ಅವನಿಗೆ ಉದ್ದೇಶ ಇರೋದು ಶಂಖ ತೊಗೊಂಡು ಸುಣ್ಣ ಮಾಡಬೇಕು ಅಂತ, ಬರದೇ ಇದ್ದಾಗ ಬಿಸಾಕ್ಬಿಡ್ತಾನೆ. ಅದಕ್ಕೆ ಹೇಳ್ತಾರೆ ಅವರು, ಮಧ್ವ ಸಿದ್ಧಾಂತ ಅಪ್ರಯೋಜಕ ಅನ್ನುವಂಥವ್ರು ಈ ಗುಂಪಿನವರು ಅಂತ. ಅವ್ರಿಗೆ ಅರ್ಥವೇ ಆಗಲಿಲ್ಲ, ಮುರಿಯೋಕೆ ಹೋದ್ರು ಬರಲಿಲ್ಲ, ಬಿಸಾಕಿ ಹೋದ್ರು ಅಟ್ಟೆ ಅವರು. ಆದ್ದರಿಂದ ಅಪ್ರಯೋಜಕ ಅನ್ನೋರು ಈ ಥರದ ಗುಂಪಿನವರು. ಜೀವನೋಪಾಯಕ್ಕೆ ಇದು ಹೇಗೂ ಪ್ರಯೋಜನ ಇಲ್ಲ ಅಂತ ಬಿಡುವಂಥವ್ರು ಹತಭಾಗ್ಯರಾದವರು ಇವರು, ಬಲಮುರಿ ಶಂಖ ಬಿಸಾಕಿ ಹೋಗುವಂಥವ್ರು. ಬಿಸಾಕಿ ಹೋದ್ಮೇಲೆ ಒಬ್ಬ ಏನು ಮಾಡ್ತಾನೆ, ಅವನು ಗೊತ್ತದು ಒಳ್ಳೆ ವಸ್ತು, ಅದು ಬೆಲೆ ಬಾಳುವಂಥದ್ದು ಅಂತ ತೊಗೋತಾನೆ. ಅವನು ಬಿಸಾಕಿ ಹೋದದ್ದನ್ನು ತೊಗೋತಾನೆ. ತೊಗೊಂಡು ಏನು ಮಾಡ್ತಾನೆ, ನೋಡ್ತಾನೆ ಎಷ್ಟು ಬೆಲೆ ಆಗ್ಬೋದು, ಇದಕ್ಕೆ ತುಂಬ ಬೆಲೆ ಆಗ್ಬೋದು. ಇಟ್ಕೊಂಡು ಏನು ಮಾಡೋದು, ಅದ್ರ ಮಾರಿದ ದುಡ್ಡು ಆದ್ರೂ ಬರುತ್ತೆ. ಅವನೇನು ಪ್ರಯೋಜನ ಮಾಡ್ಕೊಳ್ಳಿಲ್ಲ, ಅದನ್ನು ತೊಗೊಂಡು ಹೋಗಿ ಮಾರ್ತಾನೆ, ಶ್ರೀಮಂತನಿಗೋ ರಾಜನಿಗೋ ಮಾರ್ತಾನೆ, ದುಡ್ಡು ಇಸ್ಕೋತಾನೆ. ಅವ್ರು ಎರಡನೇ ಕ್ಯಾಟಗರಿ ಜನ. ಮಧ್ವ ಸಿದ್ಧಾಂತವನ್ನು ಹಣಕ್ಕಾಗಿ ಪ್ರವಚನ ಮಾಡುವಂಥವ್ರು ಇದ್ದಾರಲ್ಲ, ಅವ್ರು ಈ ಕ್ಯಾಟಗರಿಯವರು ಅಂತ. ಹಣಕ್ಕೋಸ್ಕರ ಪ್ರವಚನ ಮಾಡೋದು, ಪಾಠ ಮಾಡುವಂಥವ್ರು ಇರ್ತಾರಲ್ಲ, ಇವು ಎರಡನೇ ಕ್ಯಾಟಗರಿ ಜನ. ಇವ್ರಿಗೆ ಅದ್ರ ಬೆಲೆ ಗೊತ್ತಿದೆ, ಬಲಮುರಿ ಶಂಖದ ಬೆಲೆ ಗೊತ್ತಿದೆ, ತಾವು ಬಳಸ್ಕೊಳ್ಳಲ್ಲ. ಐಹಿಕ ಸುಖಕ್ಕೋಸ್ಕರ ಇದನ್ನು ಮಾರಿ ಬದುಕುವಂಥವ್ರು ಎರಡನೇ ಕ್ಯಾಟಗರಿ ಜನ. ಅವರಿಗೆ ಐಹಿಕ ಸಾಧನೆ ಆಯಿತೇ ಹೊರತಾಗಿ ಆಧ್ಯಾತ್ಮಿಕ ಸಾಧನೆ ಆಗಲಿಲ್ಲ. ಈ ಮೂರನೇದು ಕೊಂಡ್ಕೊಂಡಿದ್ದಾನಲ್ಲ ರಾಜ ಅಥವಾ ಶ್ರೀಮಂತ, ಅವನಿಗೆ ಈ ಬಲಮುರಿ ಶಂಖದ ಬೆಲೆ ಅಷ್ಟೇ ಅಲ್ಲ, ಅದರ ಸಿದ್ಧಿ ಕೂಡ ಗೊತ್ತಿದೆ ಅವನಿಗೆ. ಇದು ಭಾಳ ಮುಖ್ಯವಾದದ್ದು ಅಂತ ಗೊತ್ತಿದೆ. ಅವನೇನು ಮಾಡ್ತಾನೆ, ಅದನ್ನು ಮಾರೋಲ್ಲ, ಮುರಿದು ಸುಣ್ಣನೂ ಮಾಡಲ್ಲ, ಮನೆಯಲ್ಲಿಟ್ಟು ದಿನ ಪೂಜೆ ಮಾಡಿ ಅದರ ಪ್ರಾರ್ಥನೆ ಮಾಡ್ಕೋತಾನೆ. ಸಕಲ ಐಹಿಕವಾದಂಥ ಪಾರಮಾರ್ಥಿಕವಾದಂಥ ಸಿದ್ಧಿಗಳನ್ನು ಪಡ್ಕೊಳ್ತಾನೆ. ಅದಕ್ಕೆ ಹೇಳ್ತಾರೆ, ಇದು ಮೂರನೇದು ಮಧ್ವಮತ ಸಿದ್ಧಾಂತದ ಬೆಲೆ. ಇದೇನೂ ಪ್ರಯೋಜನ ಇಲ್ಲ ಅಂತ ಬಿಸಾಕಿದವ್ರು ಮೊದಲನೇ ಕ್ಯಾಟಗರಿ. ಇದನ್ನು ಮಾರಿದ್ರೆ ದುಡ್ಡು ಬರ್ತದೆ ಅಂತ ಪಡ್ಕೊಳ್ಳೋರು ಎರಡನೇ ಕ್ಯಾಟಗರಿ. ಅದನ್ನು ಬಳಸ್ಕೊಂಡು ಜೀವನಕ್ಕೆ ಮಾಡಿಕೊಂಡು ಐಹಿಕ ಪಾರಮಾರ್ಥಿಕ ಸತ್ಯವನ್ನು ಪಡ್ಕೊಂಡವ್ರು ಮೂರನೇ ಕ್ಯಾಟಗರಿಯವರು. ಅವ್ರು ಕೃತಾರ್ಥರಾಗ್ತಾರೆ, ಅವರು ವಿವೇಕಿಗಳು ಅಂತ ಹೇಳ್ತಾರೆ. ಈ ಶೋಭನ ಭಟ್ರು ಮೊದಲನೇ ಶ್ರೋತೃ ಆಗೋ ಜೊತೆಗೆ ಮೊದಲನೇ ಪ್ರಸಾರಕರು ಆದರು ಅಂತ ಹೇಳಿದೆ. ಆ ನಂತರ ಒಂದು ಸಲ ಮಧ್ವಾಚಾರ್ಯರು ಅವ್ರನ್ನ ಕೂಡಿಸಿ, ನೀವು ಪ್ರಸಾರ ಮಾಡೋದಕ್ಕಿಂತ ಮೊದಲು ನಿಮಗೆ ಸನ್ಯಾಸ ಕೊಡ್ತೀನಿ ಅಂತ ಹೇಳಿ ಅವ್ರನ್ನ ಕೂಡಿಸಿ ಶ್ರೀ ಪದ್ಮನಾಭ ತೀರ್ಥರು ಅನ್ನೋಂಥ ಅಭಿಧಾನ ಕೊಟ್ಟು ಅವರಿಗೆ ಸನ್ಯಾಸ ಕೊಡ್ತಾರೆ. ಆಮೇಲೆ ಅವ್ರು ಹೇಳ್ತಾರೆ, ನನ್ನ ಬ್ರಹ್ಮಸೂತ್ರಕ್ಕೆ ಭಾಷ್ಯ ಏನಿದೆಯೋ ಅದಕ್ಕೆ ಟೀಕೆಯನ್ನು ಬರೀರಿ ಅಂತ. ಟೀಕೆ ಅಂದರೆ ಕ್ರಿಟಿಸಿಸಮ್ ಅಲ್ಲ, ಟೀಕಾ ಮಾಡೋದು ಅಂತಲ್ಲ, ಅದಕ್ಕೆ ಅರ್ಥವನ್ನು ಬರಿತಾ ಹೋಗಬೇಕು, ಮತ್ತೊಂದು ಗೈಡ್ ಕ್ರಿಯೇಟ್ ಮಾಡಿದ ಹಾಗೆ ಅದನ್ನು ಬರೀಬೇಕು ಅಂತ. ಅದಕ್ಕೆ ಅವರು ಬರೀತಾರೆ, ಬರೆದು ಸತ್ತರ್ಕ ದೀಪಾವಳಿ ಅಂತ ಒಂದು ಪುಸ್ತಕ ಬರೀತಾರೆ. ಆ ಗ್ರಂಥ ಮೊದಲನೇ ಟೀಕೆ ಮಧ್ವಾಚಾರ್ಯರ ಕೃತಿಗಳಿಗೆ. ಅಂದರೆ ಇವರು ಮೊದಲನೇ ಶ್ರೋತೃ ಅಲ್ಲ, ಮೊದಲನೇ ಪ್ರಸಾರಕರೂ ಅಲ್ಲ, ಅದರ ಜೊತೆಗೆ ಮೊದಲನೇ
ಪ್ರಥಮ ಮಧ್ವ ಟೀಕಾಚಾರ್ಯರು ಅಂತ ಆಗ್ತಾರೆ, ಪ್ರಶಸ್ತಿ ಪಾತ್ರರಾಗ್ತಾರೆ, ಮುಂದೆ ಅವರು ಒಂದು ದೊಡ್ಡ ಮಠಕ್ಕೆ ಅಧಿಪತಿಗಳಾಗ್ತಾರೆ ಅನ್ನೋ ಮಾತು ಬರ್ತದೆ. ಇಲ್ಲಿಗೆ ಅದನ್ನು ನಿಲ್ಲಿಸೋಣ. ಮುಂದೆ ಅಣುಭಾಷ್ಯ ರಚನೆ ಬಗ್ಗೆ ಬಹಳ ಮುಖ್ಯವಾದಂಥ ವಿಷಯ, ಅದನ್ನು ನಾಳೆ ತಗೊಳ್ಳೋಣ. ನಾನು ಅಂದ್ಕೊಂಡದ್ದು ಹೀಗೆ, ರಾಮು ಅವ್ರ ಹತ್ರ ಹಂಚಿಕೊಂಡೆ. ಯಾತ್ರೆ ದೂರ ಇದೆ. ನಾನು ಮೊದಲು ರಾಮಂದು ಹೇಳಬೇಕಾದ್ರೂ ಹಾಗೆ ಆಯಿತು ನನಗೆ. ಕೃಷ್ಣ 5 ದಿವಸದಲ್ಲಿ ಮಾಡೋಕ್ಕಾಯ್ತು. ಮತ್ತು ರಾಮನೂ ಆಗಬಹುದು ಅಂದ್ಕೊಂಡಿದ್ದೆ. ರಾಮ ಸುಲಭ ಅಲ್ಲ. 10 ದಿವಸ ಆಯಿತು ರಾಮ ಮಾಡಬೇಕಾದ್ರೆ ನನಗೆ. ಈಗ ಮಧ್ವಾಚಾರ್ಯರು ಮುಂದಿನ ತಿಂಗಳು ನನಗೆ 8, 9, 10 3 ದಿವಸ ಕೊಟ್ಟಿದ್ದಾರೆ. ನನಗೆ ಕಷ್ಟ ಏನಾಯಿತು ಅಂದರೆ 3 ದಿವಸದಲ್ಲಿ ಮುಗಿಸುವಂಥ ಸಣ್ಣವ್ರು ಯಾರೂ ಇಲ್ಲ. ಈಗ ನಾನು ಬೇರೆಯೊಬ್ಬರನ್ನ ಯಾರ ದೊಡ್ಡವರನ್ನು ತೊಗೊಂಡಾಗ ನಾನು ರಾಮಾನುಜಾಚಾರ್ಯರು ಅಂತ ಅಂದ್ಕೊಂಡಾಗ 3 ದಿವಸದಲ್ಲಿ ಮುಗಿಸೋಕ್ಕಾಗಲ್ಲ. ಇರೋದೇ 3 ದಿವಸ. ಇನ್ನು ಯಾರನ್ನೋ ತಂದು ಅದು ಸೀನಿಯಾರಿಟಿ ತಪ್ಪಿಸೋದಕ್ಕಿಂತ ಅದು ನಾನು ಅಂದ್ಕೊಂಡದ್ದು ಮಧ್ವಾಚಾರ್ಯ ದಿನ 3 ದಿವಸ ನಾನು 8, 9, 10 ಡಿಸೆಂಬರ್ ಏನಿದೆಯೋ ಅದನ್ನೇ ಮುಂದುವರಿಸಿ ಅದನ್ನು ಪೂರ್ತಿ ಮಾಡೋಣ ಅಂತ. ಅವಸರದಲ್ಲಿ ಮುಗಿಸಿ ಸುಮ್ಮನೆ ಶಾಸ್ತ್ರ ಮಾಡೋದಕ್ಕಿಂತ ಇನ್ನು ಮುಖ್ಯವಾಗಿರುವಂಥದ್ದು ನನಗೆ ಬರೋದು ಮುಂದೆ ಅವರ 12 ಸ್ತೋತ್ರ ವರ್ಣನೆ, ಮುಖ್ಯವಾಗಿ ವಾಯುಸ್ತುತಿ ಬರಬೇಕು. ಇದಕ್ಕಿಂತ ಹೆಚ್ಚು ಬಹುದೊಡ್ಡ ಘಟನೆ ಮಧ್ವರ ಜೀವನದಲ್ಲಿ ಅಂದರೆ ಕೃಷ್ಣ ಪ್ರತಿಷ್ಠಾಪನೆ ಆಗಬೇಕು. ಉಡುಪಿಯಲ್ಲಿ ಕೃಷ್ಣ ಪ್ರತಿಷ್ಠಾಪನೆ, ಅದ್ರ ಬಗ್ಗೆ ಯಾವ್ಯಾವ ಆಯಾಮಗಳಿದ್ದಾವೆ ಅನ್ನೋದನ್ನು ಸ್ವಲ್ಪ ವಿಸ್ತಾರವಾಗಿ ತಗೊಳ್ಳೋಣ ಅಂದ್ಕೊಂಡಿದ್ದೀನಿ. ನಾಳೆ ಮತ್ತೆ ನೋಡೋಣ. ನಮಸ್ಕಾರ.